ಕರೆಕ್ಟಾಗಿ ತಡಿಯಪ್ಪ, ಏನು ಮಾಡಿ ಗೊತ್ತಾಯ್ತಾ? ಆಯಿತು. ಹಾಂ, ಕರೆಕ್ಟ್ ಇದೆಯಾ? ಸೊ ಕರೆಕ್ಟಾಗಿ ನಾವು ಫಿಟ್ಟಿಂಗ್ ಮಾಡಿದ್ದೀವಿ. ಈಗ ಗೊತ್ತಾಯ್ತಾ? ಈಗ ನೋಡಿ, ಇಲ್ಲಿ ಕರೆಕ್ಟಾಗಿ ಫಿಟ್ ಮಾಡ್ಬೇಕು. ಏನು ಮಾಡಬೇಕು? ಜೋರಾಗಿ ಹೊಡೆಯಂಗಿಲ್ಲ, ಕರೆಕ್ಟಾಗಿ ಮೇಲಿಂದ ಹಿಡ್ಕೊಂಡು ನೋಡಿ ಸುತ್ತೋಲು ಎಲ್ಲ ಕಡೆ ಕೂರಿಸ್ಬೇಕು. ಫಸ್ಟು ಅಲ್ಯೂಮಿನಿಯಂ ಇದು, ಜೋರಾಗಿ ಹೊಡೆಯಂಗಿಲ್ಲ. ಕೂರ್ತಾ ನೋಡಿ, ತಿರ್ಗಿಸಿ ನೋಡಿ, ಫ್ರೀ ಇರಬೇಕು. ಏನಿರಬೇಕು? ಫ್ರೀ ಇರಬೇಕು. ಅಲ್ಲಲ್ಲ, ಇಲ್ಲಿ ಬೇರಿಂಗ್ ಐತೆ, ಇಲ್ಲಿ ಬೇರಿಂಗ್ ಇಲ್ಲ, 4 ಮೇಲೆ ಟಚ್ ಆಗುತ್ತೆ ನೋಡಿ. ಈಗ ಫ್ರೀಯಾಗಿ ತಿರುಗ್ತು. ಈಗ ಆಯ್ತಲ್ವಾ? ಸೊ ಈಗ ಏನು ಮಾಡಬೇಕು? ಇದನ್ನು ಫಿಟ್ ಮಾಡಬೇಕು. ಸೊ ಇದರಲ್ಲಿ ಆಲ್ರೆಡಿ ಬೇರಿಂಗ್ ಚೆನ್ನಾಗಿದೆ. ಏನಿದೆ? ಒರೆಸಿ ಗೊತ್ತಾಯ್ತಾ? ನೋಡಿ, ಇದು ಯಾವತ್ತು ಇದು ಹೆಂಗೆ ಕೂತೈತಲ್ಲ, ಇದು ಇದೇ ಪೋರ್ಷನಲ್ಲಿ ಕೂರುತ್ತೆ. ಹೆಂಗೆ ಕೂರುತ್ತೆ? ಇದೇ ಪೋರ್ಷನ್. ಇದಕ್ಕೆ ಮಾರ್ಕ್ ಮಾಡಬೇಕು ಅನ್ನೋದು. ಏನಾಯ್ತು? ಫ್ರೀ ಇರಬೇಕು. ಇಲ್ಲಿ ಒಂದು ಸ್ವಲ್ಪ ಗ್ಯಾಪ್ ಆಗಿದೆ. ಏನಾಗಿದೆ? ಗ್ಯಾಪ್ ಇರಲಿ. ಏನು ಮಾಡಬೇಕು? ಸ್ವಲ್ಪ ಟೈಟ್ ಮಾಡೋಣ. ಎಲ್ಲಿ ನಟ್ಟು ಟೈಟ್ ಮಾಡೋಣ. ಏನು ಮಾಡೋಣ? ಸ್ವಲ್ಪ ನಟ್ ಟೈಟ್. ಸ್ವಲ್ಪ ಟೈಟ್ ಹೊಡೆದ್ರೆ ಆಮೇಲೆ ಅದು ಎಳಕ್ಕೆ ಕೂರುತ್ತೆ. ಹೆಂಗೆ ಕೊಡುತ್ತೆ ನೋಡಿ. ಸ್ವಲ್ಪ ಇಲ್ಲಿ ಗ್ಯಾಪ್ ಐತೆ, ಕಾಣುತ್ತಾ? ಸೊ ಆ ಗ್ಯಾಪ್ಗೆ ಕರೆಕ್ಟಾಗಿ ನೋಡಿ, ಲೈಟಾಗಿ ಮಿನಿಮಮ್ ಟೈಟು. ಯಾಕಂದರೆ ಥ್ರೆಡ್ ಹೋಗ್ಬಿಡ್ತವೆ. ಥ್ರೆಡ್ ಹೋಯ್ತು ಅಂದರೆ ಹೊಸ್ದಾಗಿ ಹಾಕಬೇಕು. ಥ್ರೆಡ್ ಹೋಯ್ತು ಅಂದರೆ ಈಗ ಹೊಡೆದಿದ್ದೀವಿ, ಟೈಟ್ ಹೊಡೆದಿದ್ದೀವಿ ನಾರ್ಮಲಾಗಿ. ಅರ್ಥ ಆಯ್ತಾ? ಫ್ರೇಮ್ ಮಾಡಿ ಮತ್ತೆ ನೋಡಿ. ಹೋಗೈತಾ? ಇಲ್ಲ. ಓಕೆನಾ? ಹೋಗಿದೆ ಇಲ್ಲಿ? ಇಲ್ಲ. ಮತ್ತೆ ಲೂಸ್ ಆಗ್ತವೆ. ಹಾಂ, ಮತ್ತೆ ಟೈಟ್ ಮಾಡಿ. ಏನು ಹೇಳಿ? ಟೈಟ್ ಮಾಡಿ ನೋಡಿ. ಈಗ ಫ್ರೀ ಇದೆ. ಏನಿದೆ ನೋಡಿ? ಫ್ರೀ ಇದೆ. ಕೆಳಗಿಂದು ಫ್ರೀ ಐತೆ. ಈಗ ನೋಡಿ, ಈಗ ಫುಲ್ ಫ್ರೀ ಆಯಿತು. ಏನಾಯಿತು? ಈಗ ಫುಲ್ ಟೈಟ್ ಹೊಡಿರಿ. ಫ್ರೀ ಐತೆ. ಈಗ ಇದ್ರ ಕೆಪಾಸಿಟ್ರ್ ಎಲ್ಲಪ್ಪ? ಕನೆಕ್ಷನ್ ಏನಾಗಿದೆ? ಓಕೆ ಆಗಿದೆ. ಓಕೆನಾ? ಕನೆಕ್ಷನ್ಸ್ ಓಕೆ ಆಗಿದೆ. ಸೊ ಈಗ ನಾವು ಫ್ಯಾನ್ ಫಿಟ್ ಮಾಡೋಣ. ಏನು ಮಾಡೋಣ? ಫ್ಯಾನ್ ಫಿಟ್ ಮಾಡೋಣ. ಸೊ ಫ್ಯಾನಿಗೆ ಇದಕ್ಕೆ ನೋಡಿ, ಇಲ್ಲಿ ಹೋಲ್ ಇರುತ್ತೆ. ಸೊ ಇದ್ರದ್ದೇನಾಯ್ತು? ಫ್ಯಾನು ಮುರಿದಿತ್ತಲ್ವಾ? ಸರಿ ಮಾಡಿದ್ದೀವಿ. ಸೊ ಇದ್ರ ನಟ್ಟು ಕರೆಕ್ಟ್ ಇದೆ. ಸೊ ಇಲ್ಲಿ ಬಿಟ್ಟು
ತುಂಬ ಅಂತ ತೋರಿಸ್ತೇನೆ ಅಲ್ಲ ಆಗಿದೆಯಾ. ಓಕೆ, ಈಗ ಫ್ರೀ ಇದೆ ನೋಡಿ, ಒಂದ್ಸರಿ ರನ್ ಆಗಿದ್ದಕ್ಕೆ ಫ್ರೀ ಆಗಿದೆ. ಓಕೆನಾ. ಸೊ ಈಗ ನಾವು 2 ವೈರ್ ಅಷ್ಟೇ ಹೊರಗೆ ತೆಗಿಬೇಕು. ಏನು ಮಾಡಬೇಕು? 2 ವೈರ್ ಅಷ್ಟೇ ಹೊರಗೆ ತೆಗಿಬೇಕು. ನಮ್ಮ ಹತ್ರ ಸೊ ಎರಡನ್ನು ನಾವು ಏನು ಮಾಡೋಣ. ಸೊ ಕೆಪಾಸಿಟ್ರ್ ಸಿಗಲಿಲ್ವಾ? ಸೊ ನೋಡಿ, ಸೊ ಕಾಮನ್ ಮಾಡಿ. ಸೊ ಈಗ ಇದು ಕೆಪಾಸಿಟ್ರು ನೋಡಿ, ಈಗ ಇಲ್ಲಿಗೆ ಕರೆಕ್ಟ್ ಇದೆ. ಸೊ ಇದಕ್ಕೆ ನಾವು ಟೇಪ್ ಹಾಕಿ ಬಿಟ್ಬಿಡೋಣ, ಇದ್ರದ್ದೇನು ತೊಂದರೆ ಇಲ್ಲ. ಸೊ ಇದಕ್ಕೆ ಟೇಪ್ ಹಾಕಿ ಟ್ರೈ ಒಂದು ತರಬೇಕು. ಟ್ರೈ ತಂದು ಈಗ ಇಲ್ಲೇ ಹಾಕಿ ಹೊಡೆದು ಹಿಂಗೆ ಎಳಿಬಾರ್ದು, ಯಾಕಂದರೆ ಒಳಗಿಂದ ಕಿತ್ಕೊಂಬಂದ್ಬಿಡುತ್ತೆ. ಇದಕ್ಕೆ ಲೀಡ್ ವೈರ್ ಅಂತಾರೆ. ಏನಂತಾರೆ? ಲೀಡ್ ವೈರ್ ಹಾಕಬೇಕು. ನೀವು ಒಳಗೆ ವೈರ್ ಬಿಡಂಗಿಲ್ಲ ಸರ್. ಲೀಡ್ ವೈರ್ ಯಾಕಂದರೆ ಇದು ಡೈರೆಕ್ಷನ್ ಅವರೆಲ್ಲ ಅದನ್ನೇ ಹೇಳ್ತಾರಲ್ಲ. ಕೆಲವು ಸರಿ ಉಲ್ಟಾ ತಿರುಗಬೇಕಿರ್ತಪ್ಪ ಮೋಟ್ರ್ಗಳು. ಕೆಲವೊಂದು ಮೋಟ್ರ್ ಉಲ್ಟಾ ತಿರುಗ್ತಾವೆ. ಅವಾಗ ನಾವು ಈ ಪಂಪಿನ ಮುಂದಿನ ಡೈರೆಕ್ಷನ್ ನೋಡಬೇಕಾಗುತ್ತೆ. ಕೆಲವೊಂದು ಮೋಟ್ರ್ ವಾಟರ್ ಫಿಲ್ಟರ್ ಮೋಟ್ರ್ಗಳು ಉಲ್ಟಾ ತಿರುಗ್ತಿರ್ತಾವೆ. ಸೊ ಅವಾಗ ಅದನ್ನು ಮಾಡಬೇಕಾಗ್ತದೆ ನೋಡಿ. ಕನೆಕ್ಷನ್ ಈಗ ಇದಕ್ಕೆ ಕಾಮನ್ ಇದೆ. ಇದೇನಿದೆ? ಕಾಮನ್ನಿಗೆ ಒಂದು ಹೊಡಿಬೇಕು ನೋಡಿ. ಹೊಡಿಯುವಾಗ ನೋಡಿ, ಇದು ತೆಳ್ಳ ಇದೆ, ತೆಳ್ಳನೇ ಹೊಡಿಬೇಕು ಸ್ವಲ್ಪ. ಅರ್ಥ ಆಯ್ತಾ? ದಪ್ಪ ಹಾಕಿ ಹೊಡಿಬಾರ್ದು. ಏನು ಹೇಳಿ? ದಪ್ಪ ಹಾಕಿ ಹೊಡಿಬಾರ್ದು. ಈಗ ದಪ್ಪ ಆದಮೇಲೆ ಏನು ಮಾಡ್ಬೇಕು? ಮತ್ತೆ ತೆಳ್ಳ ಹೊಡಿಬೇಕು. ಏನು ಹೇಳಿ? ಗೊತ್ತಾಗ್ತದ್ರಾ? ಸುಮ್ಮನೆ ಆಯ್ತು ದಪ್ಪದೈತೆ ಅಂತ ದಪ್ಪದ ಹೊಡೆಯಂಗಿಲ್ಲ. ಅರ್ಥ ಆಯ್ತಾ? ಸೊ ಹಿಂಗೆ ಮಾಡಿದ್ಮೇಲೆ ನೋಡಿ, ಇದನ್ನ ಈ ಥರ ಕರೆಕ್ಟಾಗಿ ಹಿಂಗೆ ಮಾಡಬೇಕು. ಓಕೆ. ಆಚೆಗೆ ಹೇಳಿದ್ರು ಬರಬಾರ್ದಪ್ಪ. ಇಲ್ಲಿ ಒಳಗಿರಬೇಕು. ಸೊ ಇದು ಕೆಪಾಸಿಟ್ರು. ಏನು ಹೇಳಿ? ಕೆಪಾಸಿಟ್ರು ಸೈಡ್ ಗಿಡಿ. ಇವು ಬಿಡಿ ಬಿಡಿ ಇರಬೇಕು. ಏನಿರಬೇಕು? ಬಿಡಿ ಬಿಡಿ ಇರಬೇಕು. ಎಲ್ಲ ಒತ್ತಿಗೆ ಹಾಕಿ ಜೋಡಿಸ್ಬೇಡಿ ನೋಡಿ. ಇದು ತೊಂದರೆ ಕೊಡ್ತೈತೆ ಅಂದರೆ ಕ್ಲೀನಾಗಿ ಇಡಿ. ಹಿಂಗೆ ಗೊತ್ತಾಯ್ತಾ? ಕರೆಕ್ಟಾಗಿ ಇಟ್ರಾ? ಸೊ ಎರಡು ಇಲ್ಲಿ ಬಂದಿದೆಯಾ? ಸೊ ಹೇಳಿದ್ರು ಬರಬಾರ್ದು ಇದು. ಇಲ್ಲಿಗೆ ತೊಂದರೆ ಕೊಡಬಾರ್ದು ಮೋಟ್ರಿಗೆ. ಓಕೆ ನೋಡಿ, ಈಗ ಇಷ್ಟಿದೆ. ಇದು ಕಟ್ ಮಾಡೋದು. ಹೇಳಿ?
ಎಲ್ಲ ಆದಮೇಲೆ ಪಂಪ್ ಹಾಕ್ಬೇಕು ಸರ್, ಗೊತ್ತಾಯ್ತಾ? ನೋಡಿ ಈಗ ಕರೆಕ್ಟ್ ಇದೆ. ಸೊ ಪಂಪ್ ಫಿಟ್ ಮಾಡ್ಬೇಕು. ಏನು ಮಾಡಬೇಕು? ಸೊ ಕೊಟ್ಟ ತಕ್ಷಣ ರನ್ ಆಗಬೇಕಪ್ಪ ಮೋಟ್ರು, ಅವಾಗ ಕರೆಕ್ಟ್ ಇದೆ ಅಂತ ಅರ್ಥ. ಫ್ರೀ ಆಗುತ್ತೆ ನೋಡಿ, ಸ್ವಲ್ಪ ಫ್ರೀ ಆಯಿತು. ತಿರುಗ್ತಾ 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 ಫ್ರೀ ಆಗುತ್ತೆ. ಕರೆಕ್ಟ್ ಆಯ್ತಾ? ಗ್ಯಾಪ್ ಜಾಸ್ತಿ ಇದೆ, ಗ್ಯಾಪ್ ಕಮ್ಮಿ ಮಾಡಬೇಕು. ಸ್ವಲ್ಪ ನೋಡೋಣ, ಸ್ವಲ್ಪ ಬಡಿಬೇಕು. ಎಲ್ಲ ಆದಮೇಲೆ ಮಾಡ್ಬೇಕು ಇವೆಲ್ಲ. ಸೊ ಪಂಪ್ ಫಿಟ್ ಮಾಡ್ಕೊಂಡು ಮಾಡ್ತೀನಿ ಅಂದರೆ ಆಗದೇ ಕೆಲಸಗಳು. ಓಕೆ, ನೋಡಿ ಕೊಡಿ ಪಂಪ್. ನೋಡಿ ಈಗ ಹಾಕುವಾಗ ಏನು ಮಾಡಿ, ಹಾಕುವಾಗ ಸ್ವಲ್ಪ ಗ್ರೀಸ್ ಹಚ್ಬೇಕು. ಏನು ಹೇಳಿ? ಗ್ರೀಸ್ ಹಚ್ಬೇಕು. ನೋಡಿ ಇಲ್ಲಿಗೆ ಏನು ಮಾಡಬೇಕು? ರನ್ನಿಂಗ್ ಇದೆಯಾ? ರಬ್ಬರ್ ಇರುತ್ತೆ. ಏನಿರುತ್ತೆ? ರಬ್ಬರ್ ಇರುತ್ತೆ. ಸೊ ನೋಡಿ ಲೈಟಾಗೆ ಹೀಗೆ ಕೂರಿಸಿ ಕೂತ್ಮೇಲೆ ನೋಡಿ ಹಿಂಗೆ ತಿರುಗಿಸಿದ್ರೆ ತಿರುಗ್ಬೇಕದು. ಏನಾಗಬೇಕು? ತಿರುಗಬೇಕು. ನಟ್ಗಳು ಎಲ್ಲಿದಪ್ಪ? ಇಲ್ಲಿದೆ. ಸೊ ಇದಕ್ಕೆ ನೋಡಿ ಗ್ರೀಸ್ ಹಾಕಿ ಕರೆಕ್ಟಾಗಿ ನೋಡಿ, ಗೊತ್ತಾಯ್ತಾ? ಕರೆಕ್ಟಾಗಿ ಟೈಟ್ ಮಾಡಬೇಕು. ಸೊ ಫಸ್ಟ್ ನಾರ್ಮಲ್ ಟೈಟ್ ಮಾಡಿರಿ ಹಿಂಗೆ. ನಾರ್ಮಲ್ ಎನಿ ಟೈಮ್. ಅನ್ನೋದು ಇರ್ಬೇಕು ನಿಮ್ಮ ಹತ್ರ. ನೋಡಿ ಟೈಟ್ ಮಾಡ್ತಾ ಇಲ್ಲಿ ತಿರುಗಿಸ್ತಾ ಇರಬೇಕು. ಏನು ಹೇಳಿ? ಸೊ ದಿಟ್ ಈಸ್ ಅಲೈನ್ಮೆಂಟ್. ನೋಡಿ ಇಲ್ಲಿ ಟೈಟ್ ಆಗಬಾರ್ದು. ಏನಾಗಬಾರ್ದು? ಇಲ್ಲಿ ನೋಡಿ ಸ್ವಲ್ಪ ಹಿಂಗೆ ಮೇಕೆತ್ತಬೇಕು. ಸ್ವಲ್ಪ ನೋಡಿ ಹಿಂಗೆ ಹೊಡಿಬೇಕು. ಫ್ರೀ ಆಗುತ್ತೆ. ಮೇಲೆ ಹೊಡೆದು ಟೈಟ್, ಇಲ್ಲಿ ಟೈಟ್ ಮಾಡಿದ್ವಾ? ಕೆಳಗಿಂದ ಫಸ್ಟ್ ಟೈಟ್ ಮಾಡಿದ್ವಾ? ಫ್ರೀ ಇರ್ಬೇಕು. ಇಲ್ಲಿ ಏನಿರಬೇಕು? ಫ್ರೀ ಇರ್ಬೇಕು. ನೋಡಿ ಮತ್ತೆ ಇಲ್ಲಿ ಏನು ಹೇಳಿ? ಮತ್ತೆ ಇಲ್ಲಿ ಮೇಲ್ಗಡೆ ನೋಡಿ ಇಲ್ಲಿ ಟೈಟ್ ಮಾಡ್ತೀವಿ. ಓಕೆನಾ? ಫ್ರೀ ಇರಬೇಕು. ಮೋಟ್ರ್ ಏನಿರಬೇಕು? ಫ್ರೀ ಇರಬೇಕು. ಎಲ್ಲಿರಬೇಕು? ಮೋಟ್ರು ಫ್ರೀ ಇರಬೇಕು. ಮತ್ತು ಈ ಕಡೆದು ಟೈಟ್ ಮಾಡಿದೆ. ಏನು ಹೇಳಿ? ಫ್ರೀ ಇರಬೇಕು. ಮೋಟ್ರು ಏನಿರಬೇಕು? ಫ್ರೀ ಇರಬೇಕು. ಗೊತ್ತಾಯ್ತಾ? ಸ್ವಲ್ಪ ಟೈಟ್ ಬರ್ತೈತೆ ಅಂದರೆ ನೋಡಿ ಈ ಥರ ಹೊಡೀರಿ. ನೋಡಿ ಈಗ ಫ್ರೀ ಆಯಿತು. ಸೊ ಈ ಥರ ಇದೆ. ಸ್ವಲ್ಪ ಟೈಟ್ ಇದೆ. ಸೊ ರನ್ ಮಾಡಿ ಇಡಬೇಕು ಒಂದು 2 ನಿಮಿಷ. ಈಗ ಹೆಂಗೆ ಗಾಡಿಗಳೆಲ್ಲ ಬೋರ್ ಮಾಡಿ ಇಟ್ಟಿರ್ತಾರಲ್ವ, ಆ ಥರ. ಸ್ವಿಚ್ ಯಾವತ್ತೂ ಆಫ್ ಮಾಡಿರ್ಬೇಕು ಡೈರೆಕ್ಟ್ ಕೊಡುವಾಗ. ಏನು ಮಾಡಬೇಕು? ನೋಡಿ ಸೊ ರನ್ ಆಗ್ತಿಲ್ಲ. ಸೊ ರನ್ ಹಾಕ್ಬೇಕು. ಸ್ವಲ್ಪ ಟೈಟ್ ಇರುತ್ತೆ, ಸ್ವಲ್ಪ ಲೂಸ್ ಮಾಡಿ. ಏನು ಹೇಳಿ? ನೋಡಿ ಎಲ್ಲಿ ಹಿಡಿತಾ ಇತ್ತಲ್ವ ಅಲ್ಲಿ ಸ್ವಲ್ಪ ಲೈಟಾಗಿ ಟೈಟ್ ಮಾಡಬೇಕು. ಅದು ಬರ್ತಾ ಬರ್ತಾ ಕಮ್ಮಿ ಆಗುತ್ತೆ. ಏನಾಗುತ್ತೆ? ಬರ್ತಾ
ತೋರಿಸಿ. ಹಾಂ ಹೇಳಿ ಹಾಕಪ್ಪ. ಆನ್ ಮಾಡಪ್ಪ. ಹ್ಞೂ ಅಂದ್ಬಿಡಿ ಅಂದ್ಬಿಡಿ. ಹಾಂ ಬಿಡಿ ಸಾಕು ಬಂತು ಬಿಡಿ.